ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಾಸ್ಯಸ್ ಮೆನು. ಇವತ್ತಿನ ನಮ್ಮ ಮೆನುವಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಪೂರಿ ಮತ್ತು ಚೆನ್ನ ಮಸಾಲ ಕರಿ. ನಾವು ಮಾಡೋ ಪ್ರತಿಯೊಂದು ಪೂರಿನೂ ಖಂಡಿತ ಉಬ್ಬುತ್ತೆ. ಈ ಮೆಥಡಲ್ಲಿ ಟ್ರೈ ಮಾಡಿ. ಬನ್ನಿ ಲೇಟ್ ಮಾಡಿದ್ರೆ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪೂರಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೂ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ನೀರನ್ನು ನಾನು ಕೇರ್ಫುಲ್ಲಾಗಿ ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಪೂರಿ ಮಾಡಲಿಕ್ಕೆ ಸ್ವಲ್ಪ ನೀರು ಸಾಕು, ಬಟ್ ನೀವು ನೀರನ್ನ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ನೀವು ಆ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಟ್ಟು ಕಲಿಸಿದ್ದೀನಿ. ನೋಡಿ, ಈ ಥರ ರೆಡಿ ಆಗಿದ ತಕ್ಷಣವೇ ನೀವು ಇನ್ನೊಂದು 5 ನಿಮಿಷ ನಾದ್ಕೋಬೇಕು. ಸೊ ಆ ಥರ ನೀವು ನಾದ್ಕೊಳೋದ್ರಿಂದ ಪೂರಿ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ, ಪೂರಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಒಂಚೂರು ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಅದು ಡ್ರೈ ಆಗದಿರ ಇರೋದಕ್ಕೋಸ್ಕರ ನಾನು ಎಣ್ಣೆ ಅಪ್ಲೈ ಮಾಡಿಬಿಟ್ಟು 10 ನಿಮಿಷ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಕಪ್ಪಷ್ಟು ಕಬೂಲಿ ಚೆನ್ನನ ಓವರ್ನೈಟ್ ನೆನೆಸಿಕ್ಕಿದ್ದೆ. ಅದ್ರ ಜೊತೆಗೆ 2 ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು 3 ವಿಸಿಲ್ ಬರೋವರೆಗೂ ನಾನು ಅದನ್ನು ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಇಂಚು ಶುಂಠಿ ತಗೊಂಡಿದ್ದೇನೆ ಹಾಗೂ 6 ರಿಂದ 7 ಬೆಳ್ಳುಳ್ಳಿ, 3 ಅಥವಾ 4 ಹಸಿಮೆಣಸಿನ್ಕಾಯಿ ತಗೊಂಡು ಈ ಥರ ಚೆನ್ನಾಗಿ ಜಜ್ಜಿ ಹಾಕ್ತಾ ಇದ್ದೀನಿ. ಈ ಥರ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಸಾಫ್ಟಾಗಿ ಜಜ್ಜಕ್ಕೆ ಹೋಗ್ಬೇಡಿ. ಈ ಥರ ಗರಿಯಾಗಿ ಜಜ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಕುಕ್ಕರ್ದು 3 ವಿಶಿಲ್ ಆಗಿದೆ. ಅದರಲ್ಲಿರೋ ಪ್ರೆಷರ್ ಎಲ್ಲ ಹೋದ್ಮೇಲೆ ನಾನಿಲ್ಲಿ ನೀರನ್ನ ಇದಕ್ಕೆ ಬಗ್ಗಿಸ್ತಾ ಇದ್ದೀನಿ. ಸೊ ನಾವು ಕಡಲೆನ ಸೆಪ್ರೇಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಪರ್ಫೆಕ್ಟಾಗಿ ಬೆಂದಿದೆ. ನಂತರ ನಾನಿಲ್ಲಿ ಪ್ಯಾನ್ ಹೀಟ್ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ 1 ಮೀಡಿಯಮ್ ಸೈಜಷ್ಟು ಟೊಮ್ಯಾಟೋನ ಪ್ಯೂರಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸರ್ಗೆ ಹಾಕಿ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ನಂತರ ನಾವು ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪೌಡರ್, 1/2 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚೆನ್ನ ಮಸಾಲ ಹಾಗೂ 2 ಟೀ ಸ್ಪೂನ್ ಖಾರ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಖಾರ ಕಮ್ಮಿ ತಿನ್ನಂಗಿದ್ರೆ ಖಾರ ನೋಡಿ ಸ್ವಲ್ಪ ಕಮ್ಮಿ ಹಾಕೋಬೋದು. ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕಾಗತ್ತೆ. ನಂತರ ನಾನು ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/2 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿದ್ದೀನಿ. ನೀವು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಹಾಕೋಬೋದು. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಕಡಲೆ ತಗೊಂಡು ಈ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗ್ರೇವಿ ಅನ್ನೋದು ಚೆನ್ನಾಗಿ ಬರುತ್ತೆ. ನಂತರ ಮಿಕ್ಕ ಎಲ್ಲ ಕಡಲೆನ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಂತರ ಕಡಲೆ ಬೇಯಿಸಿರುವಂಥ ನೀರು ಯಾವುದಾದ್ರೂ ಇದೋ ಆ ನೀರು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 8 ನಿಮಿಷ ಕುಕ್ ಆಗೋಕ್ಕೆ ಬಿಟ್ಬಿಡಿ. 10 ನಿಮಿಷ ಆದ ನಂತರ ಪೂರಿ ಹಿಟ್ಟನ್ನ ಇನ್ನೊಂದು 3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಸೊ ಈ ಥರ ನಾದೋದ್ರಿಂದ ನಿಮಗೆ ಪೂರಿ ಅನ್ನೋದು ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟ್ ನಾನು ಹಿಟ್ಟಿಂದ ಮೀಡಿಯಮ್ ಸೈಜ್ ನಿಂಬೆಹಣ್ಣಷ್ಟು ಈಕ್ವಲ್ ಆಗಿ ಎಲ್ಲ ಉಂಡೆಗಳನ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಉಂಡೆ ಮಾಡಿಕೊಂಡ್ರೆ ನಿಮಗೆ ಈ ಪೂರಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಲ್ಲ ಉಂಡೆಗಳನ್ನ ಈ ಥರ ಸಮವಾಗಿ ತಗೊಂಡು ನಾವು ಪೂರಿ ಮಾಡಲಿಕ್ಕೆ ರೆಡಿಯಾಗಿ ಇಟ್ಕೋಬೇಕು. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಪೂರಿಗಳನ್ನ ಹೇಗೆ ಪ್ರೆಸ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಈ ಥರ ಒಂದು ಉಂಡೆ ತಗೊಂಡು ನೀವು ಎಣ್ಣೆ ಅಥವಾ ಹಿಟ್ಟು ಹಾಕಿ ಈ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ಹಾರ್ಡಾಗಿ ನೀವು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಏನಾದರೂ ತುಂಬ ಪ್ರೆಸ್ ಮಾಡಿ ನೀವು ಪೂರಿ ಮಾಡಿದ್ರೆ ಖಂಡಿತ ಅದು ಉಬ್ಬೋಕ್ಕೆ ಚಾನ್ಸ್ ಇಲ್ಲ. ಸೊ ಲೈಟಾಗಿ ನೀವು ಪ್ರೆಸ್ ಮಾಡಿಕೊಂಡು ಈ ಥರ ಪೂರಿನ ಲಟ್ಟಿಸ್ಕೋಬೇಕಾಗತ್ತೆ. ಹಾಗೂ ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನಿಲ್ಲಿ ತೋರಿಸ್ತಾ ಇರೋ ಥರ ಮೀಡಿಯಮ್ ಆಗಿ ಇರಬೇಕು.
ನೀವು ತುಂಬ ತೆಳುವಾಗಿ ಪೂರಿ ಮಾಡಿಕೊಂಡ್ರೂ ಪೂರಿ ಉಬ್ಬಲ್ಲ, ಹಾಗೂ ತುಂಬ ಗಟ್ಟಿಗೆ ನೀವು ಪ್ರೆಸ್ ಮಾಡಿಕೊಂಡು ಪೂರಿ ಮಾಡಿದ್ರೂ ಕೂಡ ಪೂರಿ ಉಬ್ಬಲ್ಲ. ಸೊ ಈ 2 ಟಿಪ್ನ ನೀವು ಜ್ಞಾಪನ ಇಟ್ಕೊಂಡು ನೀವು ಪೂರಿನ ಮಾಡಿಕೊಂಡ್ರೆ ಖಂಡಿತ ಅದು ಉಬ್ಬುತ್ತೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಇದು ಕರೆಕ್ಟಾಗಿ ಇದೆ ಅಂತ ಅರ್ಥ. 8 ನಿಮಿಷ ಕುಕ್ಕಾಗೋಕ್ಕೆ ಬಿಟ್ಟಿರುವಂಥ ಕರಿ ಕೂಡ ರೆಡಿಯಾಗಿಬಿಟ್ಟಿದೆ. ನೋಡಿ, ನಾವು ಹಾಕಿರೋ ನೀರೆಲ್ಲ ಹೋಗಿ ಗ್ರೇವಿ ತುಂಬ ತಿಕ್ಕಾಗಿ ಬಂದಿದೆ, ಪರ್ಫೆಕ್ಟಾಗಿ ಕುಕ್ಕಾಗಿದೆ. ಕೊನೆಯದಾಗಿ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನ ಮಸಾಲ ಕರಿ ರೆಡಿಯಾಗಿಬಿಟ್ಟಿದೆ. ನೆಕ್ಸ್ಟ್ ಎಣ್ಣೆ ಹೀಟ್ ಆದ ನಂತರ ನಾವು ಪೂರಿನ ಮೆತ್ತಗೆ ಎಣ್ಣೆಯಲ್ಲಿ ಬಿಡಬೇಕು. ಆ್ಯಂಡ್ ನೀವು ಪೂರಿ ಸುಡೋ ಟೈಮಲ್ಲಿ ಖಂಡಿತ ಫ್ಲೇಮ್ ಮಾತ್ರ ಹೈ ಫ್ಲೇಮಲ್ಲೇ ಇರಬೇಕು. ಸಿಮ್ಮಲ್ಲಿ ಇಕ್ಕಿದ್ರೆ ನೀವು ಮತ್ತೆ ಪೂರಿ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಹೈ ಫ್ಲೇಮಲ್ಲಿ ಇಕ್ಕಿನೇ ನೀವು ಎಣ್ಣೆ ಚೆನ್ನಾಗಿ ಕಾದ ನಂತರ ಪೂರಿ ಮಾಡಿದ್ರೆ ಖಂಡಿತ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹಾಗೂ ಎಷ್ಟು ಚೆನ್ನಾಗಿ ಉಬ್ಬಿದೆ. ಎಲ್ಲ ಪೂರಿಗಳನ್ನ ಇದೇ ರೀತಿ ನೀವು ಎಣ್ಣೆ ಕಾದ ನಂತರ ಹೈ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀವು ಹೈ ಫ್ಲೇಮಲ್ಲಿ ಇಕ್ಕಿ ನೀವು ಮಾಡಿದ್ರೆ ಪೂರಿ ಖಂಡಿತವಾಗ್ಲೂ ಉಬ್ಬುತ್ತೆ. ನಾವು ಮಾಡಿರೋ ಚೆನ್ನ ಮಸಾಲ ಕರಿ ಅಂತೂ ಪೂರಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಖಂಡಿತ ಈ ಕಾಂಬಿನೇಷನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.